ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಹೂವಿನ ಹೆಸರೇನು? ಆಪ್ಷನ್ ಎ ಕಮಲದ ಹೂ, ಆಪ್ಷನ್ ಬಿ ಗುಲಾಬಿ ಹೂ, ಆಪ್ಷನ್ ಸಿ ಮಲ್ಲಿಗೆ ಹೂ, ಆಪ್ಷನ್ ಡಿ ಚೆಂಡು ಹೂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಮಲದ ಹೂ. ಭಾರತದ ರಾಷ್ಟ್ರೀಯ ಹೂವಿನ ಹೆಸರು ಕಮಲದ ಹೂ ಆಗಿದೆ. ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಮುಂದಿನ ಪ್ರಶ್ನೆ, ಹಸಿ ಹಾಲು ಕುಡಿಯುವುದರಿಂದ ನೀವು ವೇಗವಾಗಿ ಬೆಳೆಯಲು ಕಾರಣವೇನು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ರಕ್ತ, ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ, ಆಪ್ಷನ್ ಡಿ ಉಗುರುಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ. ಹಸಿ ಹಾಲು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ನಾವು ವೇಗವಾಗಿ ಬೆಳೆಯಲು ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಎಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಝಾನ್ಸಿ, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಮಧ್ಯಪ್ರದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆ, ರಾತ್ರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಯಾವಾಗ ಅನುಮತಿ ನೀಡಲಾಯಿತು? ಆಪ್ಷನ್ ಎ 2005ರಲ್ಲಿ, ಆಪ್ಷನ್ ಬಿ 2002ರಲ್ಲಿ, ಆಪ್ಷನ್ ಸಿ 2008ರಲ್ಲಿ, ಆಪ್ಷನ್ ಡಿ 2009ರಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 2002ರಲ್ಲಿ. ರಾತ್ರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಅನುಮತಿ 2002ರಲ್ಲಿ ನೀಡಲಾಯಿತು. ಮುಂದಿನ ಪ್ರಶ್ನೆ, ನಾಗರಿಕ ಸೈನಿಕ ಯಾವ ದೇಶದ ಚಿಹ್ನೆ? ಆಪ್ಷನ್ ಎ ಭಾರತ ದೇಶದ, ಆಪ್ಷನ್ ಬಿ ಇಸ್ರೇಲ್ ದೇಶದ, ಆಪ್ಷನ್ ಸಿ ಇರಾನ್ ದೇಶದ, ಆಪ್ಷನ್ ಡಿ ಚೀನಾ ದೇಶದ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ರೇಲ್. ನಾಗರಿಕ ಸೈನಿಕ ಚಿಹ್ನೆಯು ಇಸ್ರೇಲ್ ದೇಶದ ಚಿಹ್ನೆ ಆಗಿದೆ. ಮುಂದಿನ ಪ್ರಶ್ನೆ, ಜೇಮ್ಸ್ ವ್ಯಾಟ್ ಏನು ಕಂಡುಹಿಡಿದನು? ಆಪ್ಷನ್ ಎ ಬಾಲ್, ಆಪ್ಷನ್ ಬಿ ಕಂಪ್ಯೂಟರ್, ಆಪ್ಷನ್ ಸಿ ಸ್ಟ್ರೀಮ್ ಎಂಜಿನ್, ಆಪ್ಷನ್ ಡಿ ವಿಮಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರೀಮ್ ಎಂಜಿನ್. ಜೇಮ್ಸ್ ವ್ಯಾಟ್ ಅವರು ಸ್ಟ್ರೀಮ್ ಎಂಜಿನ್ ಅನ್ನು ಕಂಡುಹಿಡಿದರು. ಮುಂದಿನ ಪ್ರಶ್ನೆ, ಜ್ಯೋತಿಯಂತೆ ಬೆಳಕನ್ನು ಹೊತ್ತ ಮೀನಿನ ಹೆಸರೇನು? ಆಪ್ಷನ್ ಎ ಶಾರ್ಕ್ ಮೀನು, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ಬಾವಿ ಮೀನು, ಆಪ್ಷನ್ ಡಿ ಆಂಗ್ಲರ್ ಮೀನು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಗ್ಲರ್ ಮೀನು. ಜ್ಯೋತಿಯಂತೆ ಬೆಳಕನ್ನು ಹೊತ್ತ ಮೀನಿನ ಹೆಸರು ಆಂಗ್ಲರ್ ಮೀನು ಆಗಿದೆ. ಮುಂದಿನ ಪ್ರಶ್ನೆ, ನಿಮ್ಮ ಹಲ್ಲುಗಳನ್ನು ಕಚ್ಚುವುದು ಎಂಬ ಭಾಷಾ ವೈಶಿಷ್ಟ್ಯದ ಸರಿಯಾದ ಅರ್ಥವೇನು? ಆಪ್ಷನ್ ಎ ಹಿಂದೆ ಬೀಳುತ್ತಿದೆ, ಆಪ್ಷನ್ ಬಿ ಸಂತಾಪ ಸೂಚಿಸಲು, ಆಪ್ಷನ್ ಸಿ ಅಚ್ಚರಿ ಮೂಡಿಸುವುದು, ಆಪ್ಷನ್ ಡಿ ಮನ್ನಿಸುವಿಕೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಚ್ಚರಿ ಮೂಡಿಸುವುದು. ನಿಮ್ಮ ಹಲ್ಲುಗಳನ್ನು ಕಚ್ಚುವುದು ಎಂಬ ಭಾಷಾ ವೈಶಿಷ್ಟ್ಯದ ಸರಿಯಾದ ಅರ್ಥ ಅಚ್ಚರಿ ಮೂಡಿಸುವುದು ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು? ಆಪ್ಷನ್ ಎ ನರಿ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಬೆಕ್ಕು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನರಿ. ವಿಶ್ವದ ಅತ್ಯಂತ ಬುದ್ಧಿವಂತ ಪ್ರಾಣಿ ನರಿ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಕಿತ್ತಳೆಗಳ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕಾಶ್ಮೀರ, ಆಪ್ಷನ್ ಬಿ ನಾಗ್ಪುರ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗ್ಪುರ್. ನಾಗ್ಪುರ ನಗರವನ್ನು ಕಿತ್ತಳೆಗಳ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಜೇನು ತಯಾರಿಸುವ ಇರುವೆಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಜೇನು ತಯಾರಿಸುವ ಇರುವೆಗಳು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ನೋಟುಗಳನ್ನು ಅಮಾನ್ಯೀಕರಣ ನಡೆದಿದೆ? ಆಪ್ಷನ್ ಎ 1 ಬಾರಿ, ಆಪ್ಷನ್ ಬಿ 2 ಬಾರಿ,
ಆಪ್ಷನ್ ಸಿ 3 ಬಾರಿ, ಆಪ್ಷನ್ ಡಿ 5 ಬಾರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 3 ಬಾರಿ. ಭಾರತದಲ್ಲಿ ಇದುವರೆಗೆ 3 ಬಾರಿ ನೋಟು ಅಮಾನ್ಯೀಕರಣ ನಡೆದಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮರಣದಂಡನೆಯನ್ನು ಯಾರು ಕ್ಷಮಿಸಬಹುದು? ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಉಪರಾಷ್ಟ್ರಪತಿಗಳು, ಆಪ್ಷನ್ ಸಿ ಪ್ರಧಾನಮಂತ್ರಿಗಳು, ಆಪ್ಷನ್ ಡಿ ಮುಖ್ಯಮಂತ್ರಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು. ಭಾರತದಲ್ಲಿ ಮರಣದಂಡನೆಯನ್ನು ರಾಷ್ಟ್ರಪತಿಗಳು ಕ್ಷಮಿಸಬಹುದು. ಮುಂದಿನ ಪ್ರಶ್ನೆ, ಯಾವ ಜೀವಿ ತನ್ನ ತಲೆಯನ್ನು ಚಲಿಸಲು ಸಾಧ್ಯವಿಲ್ಲ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಬಾತುಕೋಳಿ, ಆಪ್ಷನ್ ಡಿ ಆಸ್ಟ್ರಿಚ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಾತುಕೋಳಿ. ಬಾತುಕೋಳಿಯು ತನ್ನ ತಲೆಯನ್ನು ಚಲಿಸಲು ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ, ಭಾರತದ ಚಲನಚಿತ್ರ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಜೈಪುರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. ಭಾರತದ ಚಲನಚಿತ್ರ ನಗರ ಎಂದು ಮುಂಬೈಯನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಹೀಂದ್ರ ಥಾರ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಮಹೀಂದ್ರ ಥಾರ್ ಭಾರತ ದೇಶದ ಕಂಪನಿ ಆಗಿದೆ. ಮುಂದಿನ ಪ್ರಶ್ನೆ, ಚಂದ್ರನ ಮೇಲೆ 2ನೇ ಹೆಜ್ಜೆ ಇಟ್ಟವರು ಯಾರು? ಆಪ್ಷನ್ ಎ ಕಲ್ಪನಾ ಚಾವ್ಲಾ, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ಆಲನ್ ಬಿನ್, ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಚಂದ್ರನ ಮೇಲೆ 2ನೇ ಹೆಜ್ಜೆ ಇಟ್ಟವರು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಸ್ವಚ್ಛ ನದಿ ಯಾವುದು? ಆಪ್ಷನ್ ಎ ಸರಯೂ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಉಮ್ಗೋಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉಮ್ಗೋಟ್. ಭಾರತದ ಅತ್ಯಂತ ಸ್ವಚ್ಛ ನದಿ ಉಮ್ಗೋಟ್ ನದಿ ಆಗಿದೆ. ಇದು ಮೇಘಾಲಯ ರಾಜ್ಯದಲ್ಲಿ ಬರುತ್ತದೆ. ಮುಂದಿನ ಪ್ರಶ್ನೆ, ಯಾವ ಪಕ್ಷಿ ಅಮಲು ಪದಾರ್ಥಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತದೆ? ಆಪ್ಷನ್ ಎ ಹದ್ದು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಪಾರಿವಾಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗಿಳಿ. ಗಿಳಿಯು ಅಮಲು ಪದಾರ್ಥಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವ ಪಕ್ಷಿ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಲಕ್ಸಂಬರ್ಗ್, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಅಮೆರಿಕ ದೇಶ ಆಗಿದೆ. ಮುಂದಿನ ಪ್ರಶ್ನೆ, ಹಳದಿ ಗುಲಾಬಿ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಹಳದಿ ಗುಲಾಬಿಯು ಭಾರತ ದೇಶದಲ್ಲಿ ಕಂಡುಬರುತ್ತದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.